ಹೇ ಗೈಸ್, ಈ ಒಂದು ಲವ್ ಸ್ಟೋರಿ ಏನೈತಲ್ಲ ನಿಮಗೆ ಫುಲ್ಲಿ ಎಮೋಷ್ನಲಿ ಮಾಡೋಗಿತ್ತು. ಸೊ ಅಂಥ ಒಂದು ಸ್ಟೋರಿ ಜೊತೆ ಬಂದೆ ನಾ ಇವತ್ತು. ವಿಡಿಯೋನ ಕೊನೆವರೆಗೂ ನೋಡ್ರಿ, ಅಂದ್ರೆ ಅಷ್ಟೇ ನಿಮಗೆ ಅರ್ಥ ಆಗ್ತೈತಿ. ಮತ್ತೇನಂತ ಹೇಳಿದ್ರೆ ನೀವು ಒಂದು ಕ್ಷಣ ಎಮೋಷ್ನಲಿ ಫೀಲ್ ಮಾಡ್ಬೋದು. ಸಿಮ್ರನ್ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಸೊ ಅವಳಿಗೆ ಏನಂತ ಹೇಳಿದ್ರೆ ಬಾಲ್ಯದಿಂದಲೇ ಕಣ್ಣು ಮಂಜ ಕಾಣ್ತಿರ್ತೈತಿ. ಸೊ ಅವಳು ಕರೆಕ್ಟಾಗಿ ನೋಡ್ತಾ ಇರೋದಿಲ್ಲ. ಸೊ ಗೈಸ್, ಇದರಿಂದ ಅವಳಿಗೆ ಯಾವಾಗಲೂ ನಾರ್ಮಲ್ ಮಗು ಅಂತ ಟ್ರೀಟ್ ಮಾಡ್ತಿರೋದಿಲ್ಲ. ಆದರೆ ಸಿಮ್ರನಿಗೆ ಬಾಲ್ಯದಿಂದಲೂ ಒಂದು ಕನಸಿತ್ತು, ಒಂದು ಛಲ ಇತ್ತು. ಭಾರತಕ್ಕಾಗಿ ಕ್ರೀಡೆಯಲ್ಲಿ ಪದಕ ಗೆಲ್ಲುವುದು ಅವಳ ಕನಸಾಗಿತ್ತು. 2015ರಲ್ಲಿ ಗಜ್ಜು ಹಾಗೂ ಸಿಮ್ರನ್ನ ಭೇಟಿ ಆಯಿತು. ಸೊ ಗಜ್ಜು ಯಾರಪ್ಪ ಅಂತ ಹೇಳಿದರೆ ಈತ ಭಾರತೀಯ ಸೇನಾಪಡೆಯ ಕಮಾಂಡೋ ಆಗಿರ್ತಾನೆ. ಹೀಗೆ ಇವರಿಬ್ಬರು ಒಂದೇ ಗ್ರೌಂಡ್ನಲ್ಲಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಹಾಗೆ ಮಾತು ಶುರುವಾಗ್ತದೆ, ಆ ಮಾತು ಗೆಳೆತನವಾಗಿ ಬದಲಾಗ್ತದೆ. ಸೊ ಹಾಗೆ ಗಜ್ಜು ಒಂದಿನ ಮಾತಲ್ಲಿ ಕೇಳ್ತಾನೆ ಸಿಮ್ರನಿಗೆ, ನೀ ಮುಂದೊಂದು ದಿನ ಜೀವನದಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತೇಳಿ ಕೇಳ್ತಾನೆ. ಆವಾಗ ಸಿಮ್ರನ್ ಹೇಳ್ತಾಳೆ, ಭಾರತದ ಅಥ್ಲೆಟಿಕ್ಸ್ನಲ್ಲಿ ನಾನು ಇಂಡಿಯಾವನ್ನು ರಿಪ್ರೆಸೆಂಟ್ ಮಾಡ್ಬೇಕಂತ್ಕೊಂಡಿದ್ದೇನೆ. ಆ ಒಂದು ಜರ್ಸಿಯನ್ನು ಹಾಕ್ಕೊಂಡು ಆ ಒಂದು ಮೆಡಲನ್ನು ಗೆಲ್ಲೋದು, ಆ ಒಂದು ಮೂಮೆಂಟನ್ನು ಫೀಲ್ ಮಾಡೋದು ಅವಳ ಕನಸಾಗಿತ್ತು, ಅವಳ ಆಸೆ ಆಗಿತ್ತು. ಈ ಒಂದು ಮಾತೇನೈತಲ್ಲ ಗಜ್ಜುವಿನ ಮನಸ್ಸಿಗೆ ಮುಟ್ಟುತ್ತಿದೆ. ಅವಳ ಈ ನನಸು ಮಾಡಲಿಕ್ಕೆ ಗಜ್ಜು ಅವಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಇಲ್ಲಿಂದ ಅವಳ ಒಂದು ಟ್ರೈನಿಂಗ್ ಶುರು ಆಗ್ತದೆ. ಟ್ರೈನಿಂಗ್ನ ಮುಖಾಂತರ ಅವರಿಬ್ಬರ ಪ್ರೀತಿ ಇನ್ನಷ್ಟು ಆಳವಾಯಿತು. ಮುಂದೆ ಒಂದಿನ ಅವರಿಬ್ಬರು ಮದುವೆ ಆಗ್ತಾರೆ. ಸೊ ಹ್ಯಾಪಿಲಿ ದೇ ಆರ್ ಮ್ಯಾರಿಡ್. ಆಕೆಯನ್ನು ಒಳ್ಳೆಯ ಅಥ್ಲೆಟಿಕ್ ಮಾಡಲು ಆತ ತನ್ನ ಎಲ್ಲ ಥರದ ಆಸ್ತಿ ಪಾಸ್ತಿಯನ್ನು ಮಾರಿದ. ಎಲ್ಲ ದುಡ್ಡನ್ನು ಅವಳಿಗೋಸ್ಕರ ಖರ್ಚು ಮಾಡ್ತಾನೆ. ಸೊ ಫೈನಲಿ ಎಟ್ ದ ಎಂಡ್ ಆಫ್ ದ ಡೇ ಅದೇ ಆಯ್ತು ಗಜ್ಜು ಅಂದ್ಕೊಂಡಿದ್ದು. ಸೊ ನೀವೆಲ್ಲ ಶಾಕ್ ಆಗಿರ್ಬೋದು ಮುಂದೆ ಏನಾಯ್ತು ಅಂತೇಳಿ. 2024ರಲ್ಲಿ ವರ್ಲ್ಡ್ ಪ್ಯಾರಾ ಚಾಂಪಿಯನ್ಶಿಪ್ನಲ್ಲಿ ಸಿಮ್ರನ್ ಗೋಲ್ಡ್ ಮೆಡಲನ್ನು ಗೆಲ್ತಾಳೆ. ಸೊ ಆಕೆ ಕಂಡಂಥ ಕನಸು, ಆತ ಕಂಡಂಥ ಕನಸು ಏನಾಗ್ತದೆ ಅಂದರೆ ನನಸಾಗ್ತದೆ. ಸೊ ದೇ ಆರ್ ಬೋತ್ ಆರ್ ಹ್ಯಾಪಿ. ಸ್ಟೇಜ್ನಲ್ಲಿ ಸಿಮ್ರನ್ ಇದ್ಲು, ಆದರೆ ಗಜ್ಜುವಿನ ಕಣ್ಣೊಳಗೆ ಆ ಒಂದು ಫೀಲಿಂಗ್ ಇತ್ತು, ಆ ಒಂದು ಹ್ಯಾಪಿನೆಸ್ ಇತ್ತು. ಫೀಲಿಂಗ್ ಏನೈತಲ್ಲ ಆ ಒಂದು ಫೀಲಿಂಗ್ ಎಲ್ಲವನ್ನು ಹೇಳ್ತಿತ್ತು. ಅವಳು ಮಾಡಿದಂಥ ಸ್ಟ್ರಗಲ್ ಆಯಿತು, ಆಕೆ ಪಟ್ಟಂಥ ಕಷ್ಟ ಆಯಿತು, ಹಾಗೂ ಈತ ಅವಳಿಗೋಸ್ಕರ ಮಾಡಿದಂಥ ಸ್ಯಾಕ್ರಿಫೈಸ್ ಆಯಿತು, ಎಲ್ಲವನ್ನು ಹೇಳ್ತಿತ್ತು. ಸ್ಟೇಜ್ ಮೇಲೆ ಜೋರಾಗಿ ಚೀರಿ ಹೇಳ್ತಾನೆ, ಈಗ ನನ್ನ ಹೆಂಡತಿ ವರ್ಲ್ಡ್ ಚಾಂಪಿಯನ್ ಅಂತೇಳಿ. ಸೊ ಗಾಯ್ಸ್, ಅದೇ ಹೇಳ್ತಾರಲ್ಲ, ಜೀವನ ಸಂಗಾತಿ ಸಪೋರ್ಟ್ ಮಾಡಿದ್ರೆ ಲೈಫ್ ಒಳಗೆ ಎಂಥ ಸಾಧನೆ ಬೇಕಾದರೂ ಮಾಡ್ಬೋದು, ಎಂಥ ಅಚೀವ್ಮೆಂಟ್ ಬೇಕಾದರೂ ಮಾಡ್ಬೋದು. ಸೊ ಇದೇ ಒಂದು ಬೆಸ್ಟ್ ಉದಾಹರಣೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಚಂದ ಅನಿಸಿದ್ರೆ ಪಟ ಲೈಕ್ ಹೊಡೀರಿ, ಹಂಗೆ ಕಮೆಂಟು ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.